ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರುತೌ ವಾಚನ್ನ ಸದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ದ್ವಾದಶಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ಮಂಗಳವಾರ, ದ್ವಾದಶಿ ವಿಷ್ಣುವಿನ ತಿಥಿ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಜೊತೆಗೆ ಸ್ವಾತಿ ನಕ್ಷತ್ರ ಇದೆ, ನರಸಿಂಹನಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ನರಸಿಂಹ ಸನ್ನಿಧಾನಗಳಲ್ಲಿ ಈ ದಿವಸ ಬಹಳ ವಿಶೇಷವಾದ ಅಭಿಷೇಕಗಳು ನೆರವೇರುತ್ತೆ. ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿ ನಕ್ಷತ್ರ ಅಂತ. ಸ್ವಾತಿಯಲ್ಲಿ ವಸ್ತುತಃ ಒಳ್ಳೆಯ ನಕ್ಷತ್ರ. ಸ್ವಾತಿಯಲ್ಲಿ ಹುಟ್ಟಿದ್ರೆ ಮಹಾ ನಕ್ಷತ್ರ ಅದು ಅಂತ ಜನರಿಗೆ ಒಂದು ಮಹಾ ವಿಶ್ವಾಸವನ್ನು ತಂದುಕೊಡ್ತಕ್ಕಂಥ ನಕ್ಷತ್ರ. ಅಲ್ಲಿ ವಣಿ ಕೃಪಾಲುಹು ದಾಂತಹ ವಣಿ ಕೃಪಾಲುಹು ಧರ್ಮಾತ್ಮ ಅಂತ ಹೇಳಿದೆ. ವ್ಯಾಪಾರತನ ಚೆನ್ನಾಗಿರ್ತದೆ, ವ್ಯಾಪಾರಿಗಳಾಗಿರ್ತಾರೆ, ಒಳ್ಳೆಯ ಕೌಶಲ್ಯಪೂರ್ಣವಾದ ವ್ಯಾಪಾರತನ ಬರ್ತದೆ ಅಂತ. ಮತ್ತು ಕೃಪಾಲುಗಳಾಗಿರ್ತಾರೆ. ಕೃಪೆ, ಇನ್ನೊಬ್ಬರಲ್ಲಿ ಒಂದು ಕನಿಕರ, ಕೃಪೆ ಮಾಡ್ತಕ್ಕಂಥ ಒಂದು ಸ್ವಭಾವ ಬಂದಿರುತ್ತದೆ ಅಂತ. ಒಳ್ಳೆ ಸ್ವಾತಿ ನಕ್ಷತ್ರಕ್ಕೆ ಒಳ್ಳೆ ಧರ್ಮಿಷ್ಠರಾಗಿರ್ತಾರೆ ಅಂತಕ್ಕಂಥದ್ದಿದೆ. ಅಂತೂ ಸ್ವಾತಿ ಬಹಳ ವಿಶೇಷವಾದ ನಕ್ಷತ್ರ. ಈ ದಿವಸ ನರಸಿಂಹ ಸನ್ನಿಧಾನಗಳಲ್ಲಿ ನೀವು ಅಭಿಷೇಕವನ್ನು ಮಾಡಿಸಿ ತೀರ್ಥ ಸೇವನೆ ಮಾಡೋದರಿಂದಾಗಿ ನರಸಿಂಹನ ಕೃಪೆಯಾಗುತ್ತೆ. ಯಾವಾಗ ನರಸಿಂಹನ ಕೃಪೆ ಉಂಟಾಗುತ್ತೋ ನಿಮಗೆ ಭಯ ನಿವಾರಣೆಯಾಗುತ್ತೆ. ಮುಖ್ಯವಾಗಿ ಭಯ ನಿವಾರಣೆಯಾಗುತ್ತೆ. ಎರಡನೆಯದಾಗಿ ನರಸಿಂಹ ಅಂತಃಪ್ರಜ್ಞೆಯನ್ನು ಪ್ರಕಟ ಮಾಡುವ ಶಕ್ತಿ ನಮ್ಮೊಳಗೆ ಈಗಾಗಲೇ ಇರ್ತದೆ. ನಾವು ಹೇಳ್ತೀವಲ್ಲ, ಧಿಯೋ ಯೋ ನಃ ಪ್ರಚೋದಯಾತ್. ಅದು ಆ ಒಂದು ಶಕ್ತಿ ಎಲ್ಲಪ್ಪ ಇದೆ ಅಂದರೆ ನರಸಿಂಹಸ್ವಾಮಿ. ಅವನು ಗೂಢದಿಂದ ಹೊರಗೆ ಬಂದವನು, ಕಂಬದ ಒಳಗಿಂದ ಹೊರಗೆ ಬಂದವನು. ಹೀಗಾಗಿ ಕತ್ತಲಿನಿಂದ ಹೊರಗೆ ನಮ್ಮನ್ನು ತಗೊಂಡು ಹೋಗಬೇಕಾಗಿದ್ದರೆ ನರಸಿಂಹಸ್ವಾಮಿ ಬೆಳಕು ಬೇಕು, ನರಸಿಂಹ ಬೆಳಕು ಬೇಕು. ಹೀಗಾಗಿ ಯಾರು ನರಸಿಂಹ ಸನ್ನಿಧಾನದಲ್ಲಿ ಈ ದಿವಸ ವಿಶೇಷ ಪೂಜೆಗಳನ್ನು ನೆರವೇರಿಸಿ ಅವನ ಪ್ರಸಾದ ಸ್ವೀಕರಿಸ್ತಾರೋ, ನರಸಿಂಹ ಕೃಪಾ ಪ್ರಸಾದ ಅದು ಅದನ್ನು ಸ್ವೀಕರಿಸಿದ ಕೂಡಲೇ ನಮಗೆ ಬುದ್ಧಿ, ಭಗವದ್ ಬುದ್ಧಿ ಬಂದ್ಬಿಡುತ್ತೆ, ಆಲೋಚನಾ ಶಕ್ತಿ ಬದಲಾಗುತ್ತೆ. ಹೀಗಾಗಿ ಆ ರೀತಿಯಲ್ಲಿ ನರಸಿಂಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.